ಆರೋಪಗಳು ಕೇಳಿ ಬಂದಿದ್ದು ಕಾಂಗ್ರೆಸ್ ಮೇಲೆ. ಯಾವಾಗ ಕೇಳಿ, ಆಮೇಲೆ ನೀವೇನೋ ಎಡಿಟ್ ಮಾಡಿದ್ದಾರೆ, ಅದು ಬಂದಿದ್ದು ಇವತ್ತು ಸ್ಟೇಟ್ಮೆಂಟ್. ಹೌದು. ಇದೇ ರವಿಕುಮಾರ್ ಆರಂಭದ ದಿನದಲ್ಲಿ ಏನ್ ಹೇಳಿದ್ರು ಅನ್ನೋದು ನಿಮ್ ಗಮನಕ್ಕೆ ಬಂದಿದ್ಯಾ? ನೋಡಿ, ಬಂದಿದ್ಯಾ? ಇಲ್ಲ, ರವಿಕುಮಾರ್ ಅವರು ಹಳೇದೇ ಒಪ್ಕೊಂಡ್ರು, ಅದು ಗೊತ್ತಿಲ್ಲ. ರವಿಕುಮಾರ್ ಅವರು ರವಿಕುಮಾರ್ ಅವರು ಎಡಿಟೆಡ್ ಅಂತ ಹೇಳಿದ್ದಾರೆ. ಆ ಎಡಿಟೆಡ್ ಆಗಿರೋದ್ರಿಂದ ಅದೇನಾದ್ರು ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಇನ್ ಕೇಸ್ ಏನಾದ್ರು ಹೇಳಿದ್ರೆ ಮನೆಗೆ ಹೋಗ್ತಾರೆ, ತಪ್ಪು ಮಾಡಿದವರು ಜೈಲ್ಗೆ ಹೋಗ್ತಾರೆ. ನಿಮ್ಮಲ್ಲಿ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾರೆ, ಶಿಕ್ಷೆ ಆಗುತ್ತೆ ಅಷ್ಟೇ. ಬಟ್ ಆರೋಪಗಳನ್ನ ನೀವು ಅಕ್ಕಳಕ್ ರೆಡಿ ಇಲ್ಲ. ರಿಟರ್ನ್ ಲೆಟರ್ ಬರೆದಿದ್ದಾರೆ ಗೂಳಿಹಟ್ಟಿ ಶೇಖರ್ ಅವರು 22,000 ಕೋಟಿ. ಬಿಜೆಪಿಯ ಶಾಸಕರು, ಶಾಸಕಾಂಗ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಕಾನ್ಸ್ಟಿಟ್ಯೂಷನಲ್ ಪವರ್ ಇರ್ತಕ್ಕಂಥವ್ರು ರಾಜಭವನಕ್ಕೆ ಬರ್ದಿದ್ದು, ರಾಜ್ಯಪಾಲರು ತಗೊಳ್ತೀರ ನೀವು? ನಿಮ್ ಸರ್ಕಾರ ಇದೆ, ಏನಾಗಬೇಕು, ಏನಾಗಿದೆ? ಕಾಂಗ್ರೆಸ್ ವಕ್ತಾರರಾದ ರಘು ಅವ್ರಿಗೆ ಭವ್ಯ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಾ ಇರುವಂತಹ ಹಗರಣಗಳ ಯಾವುದೇ ಮಾಹಿತಿ ಇಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ 2021ರಲ್ಲಿ ಆಗಿರುವಂತಹ ಹಗರಣ 2022ರಲ್ಲಿ ನಾವು ಒಂದು ಕಂಪ್ಲೇಂಟ್ ನ ದಾಖಲು ಮಾಡ್ತೀವಿ, ACB ಎನ್ಕ್ವೈರಿ ಆಗುತ್ತೆ, ಅದು ಆಮೇಲೆ ಲೋಕಾಯುಕ್ತಗೆ ಹೋಗ್ತದೆ. 2022 ಡಿಸೆಂಬರಲ್ಲಿ ಕಾಳಗಿಲಿ, ಮತ್ತೆ 2023 ಜನವರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ, ಮತ್ತೆ ಮಾರ್ಚಲ್ಲಿ ಸಿದ್ದಾಪುರದಲ್ಲಿ ಠಾಣೆಗಳಲ್ಲಿ ಏಜೆಂಟ್ರ ಮೇಲೆ ಒಂದು FIRಗಳಾಗ್ತವೆ. ಆ ಏಜೆಂಟ್ರುಗಳು ಯಾರು ಅಂತ ತಿಳ್ಕೊಳ್ಳೋಕೆ ಹೇಳಿ ನಿಮ್ಮ ಕಾಂಗ್ರೆಸ್ ವಕ್ತಾರನ. ಅದರಲ್ಲಿರುವಂಥ ಎಲ್ಲ ಹೆಚ್ಚಿನ ಏಜೆಂಟ್ರು ಕಾಂಗ್ರೆಸ್ ಕಾರ್ಯಕರ್ತರೆ. ಅದನ್ನ ಫಸ್ಟ್ ತಿಳ್ಕೊಳ್ಳೋಕೆ ಹೇಳಿ. ಆಯ್ತು, 2023ರಲ್ಲಿ ಬಿಜೆಪಿ ಸರ್ಕಾರದ ಬದಲಾವಣೆ ಆಯ್ತು. ನೆಕ್ಸ್ಟ್ ಬಂದಂತ ಎನ್ಕ್ವೈರಿ ಮಾಡಿದಂತ CID ಕೊಟ್ಟಂತವ್ರು ಯಾರು? ಅದೇ ಕಾಂಗ್ರೆಸ್ ಸರ್ಕಾರದವರು. ಅಲ್ಲಿ ತನಿಖಾಧಿಕಾರಿಯಾಗಿದ್ದಂತ ನಾಗರಾಜ್ ಅವರು ಯಾಕೆ ಸಸ್ಪೆಂಡ್ ಆದ್ರು ಅಂತ ಹೇಳಕ್ ಹೇಳಿ. ನಿಮ್ದೇ ಅಧಿಕಾರಾವಧಿಯಲ್ಲಿ ಇದ್ದಿದ್ದು. SIT ಮಾಡಿದ್ರೆ, SIT ಮಾಡಿದಾಗ ಕನಕಲಕ್ಷ್ಮಿ ಅವರು ಸಸ್ಪೆಂಡ್ ಆದ್ರು. ಯಾಕೆ? ಜೀವರ ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾಕೆ? ನೀವು ಎಲ್ಲಿ ತನಿಖೆ ಮಾಡ್ತಾ ಇದ್ದೀರಾ? ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತೀರಾ, ಮತ್ತೆ ಮಾಡಿ ನೀವು. ನಿಮ್ಮ ಕೈಯಲ್ಲಿದೆ, ನಿಮ್ಮ ಅಂಗಳದಲ್ಲಿ ಇದೆಯಲ್ಲ, ಮತ್ತೆ ಯಾಕೆ ನೀವು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾ ಇದ್ದಾರೆ? ಇಷ್ಟು ವರ್ಷ ಆದ್ರೂ ಚಾರ್ಜ್ ಶೀಟ್ ಯಾಕೆ ಫೈಲ್ ಮಾಡಿಲ್ಲ ನೀವು? ಯಾಕೆ? ಈಗ ವಾಲ್ಮೀಕಿ ನಿಗಮದ ಅಕ್ರಮ ನೀವು 6 ತಿಂಗಳಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು. ಯಾಕೆಂದ್ರೆ ನಿಮ್ಮ MLA ಅಥವಾ ಮಿನಿಸ್ಟರ್ಗಳು ಭಾಗಿಯಾಗಿದ್ರು ಅಂತ. ಚಾರ್ಜ್ ಶೀಟ್ ಅಷ್ಟು ಬೇಗನೆ ಹಾಕೋದವರು ನೀವು SIT ನಲ್ಲಿ ಕ್ಲೀನ್ ಶೀಟ್ ಕೊಟ್ರಿ ಅಂತ ಹೇಳ್ತಿರಲ್ಲ, ಮತ್ತೆ ಇದ್ಯಾಕೆ ಇನ್ನೂ ಆಗಿಲ್ಲ? ಇದು ಯಾಕೆ ಆಗಿಲ್ಲ? ಮತ್ತೆ ಇನ್ನೊಂದು ಸರ್, ಇನ್ನೂ ಫಿನಿಶ್ ಮಾಡ್ಬಿಡ್ತೀನಿ. ಗೂಳಿಹಟ್ಟಿ ಶೇಖರ್ 400 ಕೋಟಿ, ನೀವು 2,000 ಕೋಟಿ ನಿಗಮಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಸರ್? ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ ನೀವು ಅನುದಾನ? ಎಷ್ಟು ವರ್ಷ ಆಗಿದೆ? ನೀವು ಕೊಡ್ತಾ ಇರೋದು 60 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇರೋದು. 60 ಕೋಟಿ ರೂಪಾಯಿ 400 ಕೋಟಿ ಹಗರಣ ಹೆಂಗಾಗುತ್ತೆ? ಆಗ್ಲೇ 83 ಕೋಟಿ ರೂಪಾಯಿ ನೀವು ತಿಂದಾಕಿದ್ದೀರಾ. ಈಗ 60 ಕೋಟಿ ರೂಪಾಯಿಯಲ್ಲಿ ಕೊಟ್ಟಿರುವಂತ 67 ಕೋಟಿ 40 ಲಕ್ಷ. ಆಮೇಲೆ ಟೈಮ್ ಆಗುತ್ತೆ.